Hello everyone, welcome to our YouTube channel Physics Hub. ಈ ವಿಡಿಯೋದಲ್ಲಿ ಕೆಸೆಟ್ ಜನರಲ್ ಪೇಪರ್ 10 ಇಯರ್ಸ್ ಕ್ವಶನ್ ಪೇಪರ್ಸ್ ಫ್ರಮ್ 2013 ಟು 2024 ವರೆಗೆ ಕಮ್ಯುನಿಕೇಶನ್ ಚಾಪ್ಟರ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. Let us start with first question. Intrapersonal communication means. ಇಲ್ಲಿ ಇಂಟ್ರಾಪರ್ಸನಲ್ ಅಂದ್ರೆ ಒಬ್ಬ ವ್ಯಕ್ತಿ ತನ್ನೊಂದಿಗೆ ತಾನೇ ಮಾತಾಡಿಕೊಳ್ಳೋದು ಅಥವಾ ಕಮ್ಯುನಿಕೇಟ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಾಗ್ಲಿ, ಥಿಂಕಿಂಗ್ ಮಾಡೋದಾಗ್ಲಿ, ಅಥವಾ ಏನಾದರೂ ಮೆಮೊರೈಸ್ ಮಾಡ್ಕೋದಾಗ್ಲಿ, ಅಥವಾ ಏನೇ ಇಮ್ಯಾಜಿನೇಷನ್ ವಿಜುವಲೈಸೇಷನ್ ಮಾಡ್ಕೊಳ್ತೀವಲ್ಲ, ದೀಸ್ ಟೈಪ್ ಆಫ್ ಕಮ್ಯುನಿಕೇಶನ್ ಇಸ್ ನೋನ್ ಆಸ್ ದಿ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್. ಮೀನ್ಸ್ ವೆನ್ ಎ ಪರ್ಸನ್ ಕಮ್ಯುನಿಕೇಟ್ಸ್ ವಿತ್ ಹಿಮ್ಸೆಲ್ಫ್, that is called as an intrapersonal communication. So here option C is the correct answer. ನೆಕ್ಸ್ಟ್ ಕ್ವಶನ್, ಮಾಸ್ ಕಮ್ಯುನಿಕೇಶನ್ ರೆಫರ್ಸ್ ಟು ಅಂದ್ರೆ ಸಮೂಹ ಸಂವಹನವು ಏನನ್ನು ಸೂಚಿಸುತ್ತದೆ? ಮಾಸ್ ಮೀನ್ಸ್ ಇನ್ ಲಾರ್ಜ್ ಕ್ವಾಂಟಿಟಿ, ಕಮ್ಯುನಿಕೇಶನ್ ಮೀನ್ಸ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್. ಸೊ ಬಹುದೊಡ್ಡ ಪ್ರಮಾಣದ ಪ್ರೇಕ್ಷಕರಿಗೆ ಏಕಕಾಲದಲ್ಲಿ ಸಂವಹನ ನಡೆಸುವುದನ್ನ ನಾವು ಮಾಸ್ ಕಮ್ಯುನಿಕೇಶನ್ ಅಂತ ಅಂತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಟೆಲಿವಿಷನ್, ರೇಡಿಯೋ, ನ್ಯೂಸ್ ಪೇಪರ್ ಅಂಡ್ ಇಂಟರ್ನೆಟ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒನ್ ಆಫ್ ದಿ ಪ್ರೈಮರಿ ಕಂಪೋನೆಂಟ್ಸ್ ಫಾರ್ ದಿ ಎಫೆಕ್ಟಿವ್ ಕಮ್ಯುನಿಕೇಶನ್ ಈಸ್ ಅಂದ್ರೆ ಪರಿಣಾಮಕಾರಿ ಸಂವಹನಕ್ಕೆ ಈ ಕೆಳಗಿನ ಯಾವ ಕಂಪೋನೆಂಟ್ ಪ್ರೈಮರಿ ಆಗಿದೆ ಅಂತ ಕೇಳಿದ್ದಾರೆ. ಸೊ ಒಂದು ಎಫೆಕ್ಟಿವ್ ಕಮ್ಯುನಿಕೇಶನ್ ನಡಿಬೇಕಾಗಿತ್ತಂದ್ರೆ ಅಲ್ಲಿ ಏನಿರ್ತದೆ ಅಂದ್ರೆ ಒಂದು ಆರ್ಗನೈಸಿಂಗ್ ಥಾಟ್ಸ್ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ದಿ ಪರ್ಪಸ್ ಆಫ್ ದಿ ಕಮ್ಯುನಿಕೇಶನ್ ಇರಬೇಕು ಅಂಡ್ ಸ್ಟ್ರಕ್ಚರಿಂಗ್ ದ ಮೆಸೇಜ್. ಸೊ ಕ್ಲಿಯರ್ಲಿ ನಾವೇನ್ ಮಾಡ್ಬೋದು, ರಿಸೀವರ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ತರ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಅದೇ ಪರ್ಸನಾಲಿಟಿ ಆಗಲಿ, ಟೂಲ್ಸ್ ಲೈಕ್ ಮೈಕ್ರೋಫೋನ್ಸ್ ಆಗಲಿ ಅಂಡ್ ಏಜು ಇವೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತವೆ ಕಮ್ಯುನಿಕೇಶನ್ ಅನ್ನ, ಬಟ್ ಎಫೆಕ್ಟಿವ್ ಆಗಿ ಮಾಡಲ್ಲ. ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗಬೇಕಾಗಿತ್ತಂದ್ರೆ ಪ್ಲಾನಿಂಗ್ ದಿ ಮೆಸೇಜ್ ಅಂದ್ರೆ ಸಂದೇಶದ ಯೋಜನೆ ಆಗಿರಬೇಕು. ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ಕಮ್ಯುನಿಕೇಶನ್ ಚಾನಲ್ ರೆಫರ್ಸ್ ಟು ಅಂದ್ರೆ ಸಂವಹನದಲ್ಲಿ ಈ ಚಾನಲ್ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. ಸೊ ಕಮ್ಯುನಿಕೇಶನ್ ಅಂದ್ರೆ ಏನು? ದಿ ಶೇರಿಂಗ್ ದಿ ಇನ್ಫಾರ್ಮೇಶನ್ ಅಥವಾ ಶೇರಿಂಗ್ ದಿ ಥಾಟ್ಸ್ ಟು ಒನ್ ಪರ್ಸನ್ ಟು ದಿ ಅನದರ್ ಪರ್ಸನ್ ಆಗಲಿ ಅಥವಾ ಒನ್ ಪರ್ಸನ್ ಟು ದಿ ಗ್ರೂಪ್ ಆಫ್ ಅನದರ್ ಪರ್ಸನ್ಸ್ ಆಗಲಿ. ದಿಸ್ ಇಸ್ ದಿ ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ ಎರಡು ಕ್ಯಾರೆಕ್ಟರ್ಸ್ ಮೇನ್ ಇಂಪಾರ್ಟೆಂಟ್. ಒನ್ ಈಸ್ ಸೆಂಡರ್, ಅನದರ್ ಒನ್ ಈಸ್ ರಿಸೀವರ್. ಸೊ ಈ ಕಮ್ಯುನಿಕೇಶನ್ ಏನ್ ಸೆಂಡರ್ ಮತ್ತೆ ರಿಸೀವರ್ ನಡು ನಡೀತಿರ್ತದಲ್ಲ, ಇಲ್ಲಿ ಮೇನ್ 4 ಕಂಪೋನೆಂಟ್ಸ್ ಇನ್ವಾಲ್ವ್ ಆಗ್ತವೆ. ಸೊ ಸೆಂಡರ್ ಸೆಂಡ್ ಮಾಡಿರ್ತಕ್ಕಂಥ ಮೆಸೇಜ್ ಅನ್ನ ಎನ್ಕೋಡ್ ಮಾಡಬೇಕು. ಸೊ ಎನ್ಕೋಡಿಂಗ್. ಸೊ ಎನ್ಕೋಡಿಂಗ್ ಆಗಿರ್ತಕ್ಕಂಥ ಮೆಸೇಜ್ ಅನ್ನ ಒಂದು ಮೀಡಿಯಂ ಥ್ರೂ ಟ್ರಾನ್ಸ್ಮಿಟ್ ಮಾಡಬೇಕು. ಸೊ ಮೀಡಿಯಂ. ಅಂಡ್ ಈ ಮೀಡಿಯಂ ಥ್ರೂ ಹೋಗಿರ್ತಕ್ಕಂಥ ಇನ್ಫಾರ್ಮೇಶನ್ ನ ರಿಸೀವರ್ ಕೊಡಬೇಕು. ಸೊ ರಿಸೀವರ್ ಏನ್ ಮಾಡಬೇಕು, ಡಿಕೋಡ್ ಮಾಡಬೇಕು ಇನ್ಫಾರ್ಮೇಶನ್. ಸೊ ಡಿಕೋಡಿಂಗ್. ಅಂಡ್ ಡಿಕೋಡ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಅದಕ್ಕೆ ಆನ್ಸರ್ ಕೊಡಬೇಕು. ಸೊ ಫೀಡ್ಬ್ಯಾಕ್. So these are the four main components of the communication. So according to question, the communication channel refers to the medium employed. So option E is the correct answer. Next question, infotainment indicates ಅಂದ್ರೆ infotainment ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. So infotainment is the mixture of two words. First one is information, second one is entertainment. ಅಂದ್ರೆ ಮಾಹಿತಿ ಮತ್ತು ಮನೋರಂಜನೆಯ ಮಿಕ್ಸ್ಚರ್ ಯಾವ್ದಾಗಿರ್ತದ, that is the infotainment. ಸೊ ಇನ್ಫೋಟೈನ್ಮೆಂಟ್ ಏನ್ ರೆಫರ್ ಮಾಡ್ತದ ಅಂದ್ರೆ ಒಂದು ಮೀಡಿಯಾ ಥ್ರೂ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ನ ಆಡಿಯನ್ಸ್ ವರೆಗೆ ತಲುಪಿಸೋದು. ಸೊ ಅಕಾರ್ಡಿಂಗ್ ಟು ಆಪ್ಷನ್ಸ್ ನೋಡ್ರಿ, ಇವಾಗ ಆಪ್ಷನ್ ಎ ಏನ್ ಹೇಳ್ತದ, ಪ್ರಿಡಾಮಿನೆಂಟ್ ಎಂಟರ್ಟೈನ್ಮೆಂಟ್ ಮೀನ್ಸ್ ಇಟ್ ಈಸ್ ಕ್ಲಿಯರ್ಲಿ ಸೇಸ್ ದಟ್ ಎಂಟರ್ಟೈನ್ಮೆಂಟ್ ಹೇಳ್ತದ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ರಾಂಗ್ ಆನ್ಸರ್. ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ, ಇನ್ಫಾರ್ಮೇಶನ್ ಓರಿಯೆಂಟೆಡ್ ಕಂಟೆಂಟ್. ಸೊ ಇನ್ಫೋಟೈನ್ಮೆಂಟ್ ಏನಾಗಿದೆ, ದಟ್ ಈಸ್ ನಾಟ್ ಓನ್ಲಿ ಇನ್ಫಾರ್ಮೇಶನಲ್. ಸೊ ಆಪ್ಷನ್ ಬಿ ಆಲ್ಸೋ ರಾಂಗ್. ನೆಕ್ಸ್ಟ್ ಆಪ್ಷನ್ ಸಿ ನೋಡ್ರಿ, ಇಟ್ ಈಸ್ ಕಂಬೈನಿಂಗ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್. ಹೌದು, ಇನ್ಫೋಟೈನ್ಮೆಂಟ್ ಈಸ್ ದಿ ಕಂಬೈನಿಂಗ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಅಂದ್ರೆ ಮಾಹಿತಿ ಮತ್ತು ಮನೋರಂಜನೆಯ ವಿಷಯವನ್ನು ಒಳಗೊಂಡಿರುತ್ತದೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ದೀಸ್ ಆಲ್ ಕ್ವಶನ್ಸ್ ಫ್ರಮ್ ಕೆಸೆಟ್ 2013 ಕ್ವಶನ್ ಪೇಪರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಟೈಪ್ ಆಫ್ ವರ್ಬಲ್ ಕಮ್ಯುನಿಕೇಶನ್ ಡು ಯು ಫೈಂಡ್ ಇನ್ ಕ್ಲಾಸ್ ರೂಮ್ ಅಂದ್ರೆ ತರಗತಿಯಲ್ಲಿ ಯಾವ ರೀತಿಯ ಶಾಬ್ದಿಕ ಸಂವಹನವನ್ನ ಬಳಸಲಾಗ್ತದ ಅಂತ ಕೇಳಿದ್ದಾರೆ. ಸೊ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಒಂದು ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ಕೊಳ್ಳೋದು ಅಥವಾ ಒಂದು ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದು ಬಿಟ್ವೀನ್ ಸೆಂಡರ್ ಅಂಡ್ ರಿಸೀವರ್. ದಿಸ್ ಇಸ್ ದಿ ವರ್ಬಲ್ ಕಮ್ಯುನಿಕೇಶನ್. ಇನ್ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಅಂಡ್ ಸ್ಟೂಡೆಂಟ್ ನಡುವೆ ಏನ್ ವರ್ಬಲ್ ಕಮ್ಯುನಿಕೇಶನ್ ಆಗಿರ್ತದಲ್ಲ, ಅಲ್ಲಿ ಸ್ಪೋಕನ್ ಅಂಡ್ ರಿಟನ್ ಇವೆರಡು ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್, ದಿ ಪೋಸ್ಟ್ ಬ್ರಾಡ್ಕಾಸ್ಟ್ ಮೀಡಿಯಾ ರೆಫರ್ಸ್ ಟು, ಅಂದರೆ ಪೋಸ್ಟ್ ಬ್ರಾಡ್ಕಾಸ್ಟ್ ಮೀಡಿಯಾ ಎಂದು ಯಾವುದನ್ನು ಕರೆಯುತ್ತೇವೆ? ಸೊ ಈ ಬ್ರಾಡ್ಕಾಸ್ಟ್ ಮೀಡಿಯಾ ಏನದಲ್ಲ, ದಿಸ್ ಕವರ್ಸ್ ದಿ ವೈಡ್ ರೇಂಜ್ ಆಫ್ ಡಿಫ್ರೆಂಟ್ ಕಮ್ಯುನಿಕೇಶನ್ ಮೆಥಡ್ಸ್. ಅದ್ರಾಗ ಯಾವ್ಯಾವ ಇನ್ಕ್ಲೂಡ್ ಇರ್ತಾವೆ ಅಂದರೆ ಟೆಲಿವಿಷನ್, ರೇಡಿಯೋ, ಪೋಡ್ಕಾಸ್ಟ್ಸು, ಬ್ಲಾಗ್ಸು, ಅಡ್ವರ್ಟೈಸಿಂಗು, ವೆಬ್ಸೈಟ್ಸು, ಆನ್ಲೈನ್ ಸ್ಟ್ರೀಮಿಂಗ್ ಆ್ಯಂಡ್ ಡಿಜಿಟಲ್ ಜರ್ನಲಿಸಮ್. ಸೊ ಇವುಗಳನ್ನೆಲ್ಲ ಏನಂತ ಕರಿತೀವಿ ಅಂದರೆ ಸೋಷಿಯಲ್ ಮೀಡಿಯಾ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. The technique that was used by the Roman Catholic Church in 1622 to propagate the faith came to be known as, ಅಂದರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ನವರು 1622ರಲ್ಲಿ ತಮ್ಮ ಧರ್ಮವನ್ನು ಪಸರಿಸಲು ಬಳಸಿದ ತಂತ್ರ ಮುಂದೆ ಏನೆಂದು ಕರೆಸಿಕೊಂಡಿತು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಯೋಜಿತ ಪ್ರಚಾರ ಆರ್ ಪ್ರೊಪಗೆಂಡಾ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. The place where public opinions are formed as a result of communication. ಅಂದ್ರ ಸಂವಹನದ ಫಲವಾಗಿ ಸಾರ್ವಜನಿಕ ಅಭಿಪ್ರಾಯ ರೂಢನೆಯಾಗುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ದಿ ಪಬ್ಲಿಕ್ ಸ್ಪಿಯರ್. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಬಿಗ್ ಬಾಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್, ಅಂದ್ರೆ ಬಿಗ್ ಬಾಸ್ ಯಾವುದಕ್ಕೆ ಒಂದು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ರಿಯಾಲಿಟಿ ಟಿವಿ. ಬಿಕಾಸ್ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಆಗಿದೆ. ದಟ್ಸ್ ವೈ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ರಿಯಾಲಿಟಿ ಟಿವಿ. ನೆಕ್ಸ್ಟ್ ಕ್ವಶನ್. ಮ್ಯಾಥಮೆಟಿಕಲ್ ಮಾಡೆಲ್ ಇನ್ ಕಮ್ಯುನಿಕೇಶನ್ ಈಸ್ ಕ್ರೆಡಿಟೆಡ್ ಟು, ಅಂದರೆ ಸಂವಹನದಲ್ಲಿ ಮ್ಯಾಥಮೆಟಿಕಲ್ ಮಾದರಿ ಯಾರ ಹೆಸರಿನಲ್ಲಿದೆ? ಸೊ ಕರೆಕ್ಟ್ ಆನ್ಸರ್ ಈಸ್ ಶಾನನ್ ಆ್ಯಂಡ್ ವಿವರ್. ದಟ್ ಈಸ್ ಆಪ್ಷನ್ ಬಿ. ಸೊ ಈ ಶಾನನ್ ಆ್ಯಂಡ್ ವಿವರ್ 1949ರಲ್ಲಿ ಒಂದು ಮಾಡೆಲ್ನ ಪ್ರಪೋಸ್ ಮಾಡ್ತಾರೆ. ದಟ್ ಈಸ್ ದಿ ಮ್ಯಾಥಮೆಟಿಕಲ್ ಮಾಡೆಲ್ ಇನ್ ಕಮ್ಯುನಿಕೇಶನ್ ಆರ್ ಶಾನನ್ ಆ್ಯಂಡ್ ವಿವರ್ ಮಾಡೆಲ್ ಇನ್ ಕಮ್ಯುನಿಕೇಶನ್. ಸೊ ಈ ಮಾಡೆಲು 5 ಎಲಿಮೆಂಟ್ಸ್ ಅನ್ನು ಹೊಂದಿದೆ. ದಟ್ ಈಸ್ ಇನ್ಫಾರ್ಮೇಶನ್ ಸೋರ್ಸ್, ಟ್ರಾನ್ಸ್ಮಿಟರ್ ಆರ್ ಎನ್ಕೋಡರ್, ಚಾನಲ್, ರಿಸೀವರ್ ಆರ್ ಡಿಕೋಡರ್ ಆ್ಯಂಡ್ ದಿ ಡೆಸ್ಟಿನೇಷನ್. ನೆಕ್ಸ್ಟ್ ಕ್ವಶನ್. ಕ್ಯಾಟ್ ವಾಕ್ ಈಸ್ ಅ ಫೈನ್ ಎಕ್ಸಾಂಪಲ್ ಫಾರ್, ಅಂದರೆ ಕ್ಯಾಟ್ ವಾಕ್ ಎಂಬುದು ಯಾವುದಕ್ಕೆ ಉದಾಹರಣೆ? ಇಲ್ಲಿ ಕ್ಯಾಟ್ ವಾಕ್ ಅನ್ನೋದು ನಾನ್ ವರ್ಬಲ್ ಕಮ್ಯುನಿಕೇಶನ್ ಆಗಿರ್ತದೆ. ನಾನ್ ವರ್ಬಲ್ ಕಮ್ಯುನಿಕೇಶನ್ ಮೀನ್ಸ್ ಹಿಯರ್ ಸೆಂಡರ್ ಮತ್ತು ರಿಸೀವರ್ ನಡುವೆ ಯಾವುದೇ ವರ್ಡ್ ಅನ್ನ ಯೂಸ್ ಮಾಡಲ್ಲ. ಸೊ ವಿತೌಟ್ ವರ್ಡೇ ನಾವು ಕಮ್ಯುನಿಕೇಟ್ ಮಾಡ್ತಿರ್ತೀವಿ. ಸೊ ಕ್ಯಾಟ್ ವಾಕ್ ಅಲ್ಲಿ ಏನಾಗುತ್ತೆ, ಬಾಡಿ ಲ್ಯಾಂಗ್ವೇಜ್, ಅಂದರೆ ನಾವು ಬಾಡಿ ಲ್ಯಾಂಗ್ವೇಜ್ ಥ್ರೂ ಕಮ್ಯುನಿಕೇಟ್ ಮಾಡ್ತಿರ್ತೀವಿ. ಸೊ ಬಾಡಿ ಲ್ಯಾಂಗ್ವೇಜ್ ಥ್ರೂ ಕಮ್ಯುನಿಕೇಟ್ ಆಗ್ತಿತ್ತಂದ್ರೆ ಆ ಕಮ್ಯುನಿಕೇಶನ್ ಅನ್ನು ನಾವು ಕೈನೆಸಿಕ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದೀಸ್ ಕ್ವಶನ್ಸ್ ಫ್ರಮ್ KSET 2014. Next question. Mismatch of meaning between sender and receiver may be termed as, ಅಂದರೆ ಸೆಂಡರ್ ಮತ್ತೆ ರಿಸೀವರ್ ನಡುವೆ ಸಂದೇಶದಲ್ಲಿ ನಡೆಯುವ ಅರ್ಥ ವ್ಯತ್ಯಾಸ ಉಂಟಾಗುವುದನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಅಬರೆಂಟ್ ಡಿಕೋಡಿಂಗ್. ಡಿಕೋಡಿಂಗ್ ಇಸ್ ದಿ ರಿವರ್ಸ್ ಆಫ್ ದಿ ಎನ್ಕೋಡಿಂಗ್ ಆಗಿರ್ತದೆ. ಸೊ ಡಿಕೋಡಿಂಗ್ ಅಂದ್ರೆ ಏನು? ಡಿಕೋಡಿಂಗ್ ಇಸ್ ದಿ ಪ್ರೊಸೀಜರ್ ಆಫ್ ಕನ್ವರ್ಟಿಂಗ್ ದಿ ಎನ್ಕ್ರಿಪ್ಟೆಡ್ ಕೋಡ್ into a plain text which is useful for the subsequent process. This is known as the decoding. Next question. Digital divide means. So digital divide andre the gap between information rich and information poor. So option C is the correct answer. But ಇಲ್ಲಿ ಯಾರು ಇನ್ಫಾರ್ಮೇಶನ್ ರಿಚ್ಚು ಯಾರು ಇನ್ಫಾರ್ಮೇಶನ್ ಪೂವರ್ ಅಂದರೆ, ಫಸ್ಟ್ ಇಲ್ಲಿ ಡಿಜಿಟಲ್ ಡಿವೈಡ್ ಅಲ್ಲಿ ಡಿಜಿಟಲ್ ಅಂದರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಡಿವೈಡ್ ಅಂದರೆ ಡಿಫ್ರೆನ್ಸು. ಸೊ ಈ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮೇಲೆ ಡಿಫ್ರೆನ್ಸ್ ಮಾಡಿದ್ದೀವಿ. ಸೊ ಯಾರು ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ ಗೊತ್ತಿದೆ ಅವರನ್ನ ಇನ್ಫಾರ್ಮೇಶನ್ ರಿಚ್ ಅಂತ ಕರಿತೀವಿ. ಯಾರು ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಗೊತ್ತಿಲ್ಲ ಅವರಿಗೆ ನಾವು ಇನ್ಫಾರ್ಮೇಶನ್ ಪೂವರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್. ಚಾರ್ಲಿ ಚಾಪ್ಲಿನ್ಸ್ ಫಿಲ್ಮ್ ಮಾಡರ್ನ್ ಟೈಮ್ಸ್ ಇದು ಯಾವುದರ ಬಗ್ಗೆ ಹೇಳ್ತದೆ ಅಂತ ಕೇಳಿದ್ದಾರೆ. ಸೊ ಚಾರ್ಲಿ ಚಾಪ್ಲಿನ್ಸ್ ಮಾಡರ್ನ್ ಟೈಮ್ಸ್ ಈ ಫಿಲ್ಮ್ ಎದ್ರ ಬಗ್ಗೆ ಹೇಳ್ತದೆ ಅಂದರೆ, ಹೌ ಹ್ಯುಮ್ಯಾನಿಟಿ ಇಸ್ ಫೋರ್ಸ್ಡ್ ಟು ಫಿಟ್ ಅರೌಂಡ್ ಆ್ಯಂಡ್ within the machines and institutions endemic in modern society. ಸೊ ಇದರಲ್ಲಿ ರಿಗ್ರೇಟ್ಸ್ ದಿ ಇಂಡಸ್ಟ್ರಿಯಲ್ ಸೊಸೈಟಿ ಬಗ್ಗೆ ಹೇಳ್ತಾರೆ, ಅಂದರೆ ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಗ್ರೂಪ್ ಆಫ್ ಪೀಪಲ್ ಫಾರ್ಮ್ ಥ್ರೂ ವೆಬ್ ಬೇಸ್ಡ್ ಇಂಟರಾಕ್ಷನ್, ಅಂದರೆ ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರ ಗುಂಪನ್ನು ಹೀಗೆ ಕರೆಯಬಹುದು ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ವರ್ಚುವಲ್ ಮೀಟಿಂಗ್. ಇಲ್ಲೇನಾಗುತ್ತಾ, ಗ್ರೂಪ್ ಆಫ್ ಪೀಪಲ್ ಹೂ ಮೇ ಆರ್ ಮೇ ನಾಟ್ ಮೀಟ್ ಒನ್ ಅನದರ್ಸ್ ಫೇಸ್ ಟು ಫೇಸ್, ಹೂ ಎಕ್ಸ್ಚೇಂಜ್ ವರ್ಡ್ ಆ್ಯಂಡ್ ಐಡಿಯಾಸ್ ಟು ದಿ ಡಿಜಿಟಲ್ ನೆಟ್ವರ್ಕ್ಸ್.
ಸೊ ವರ್ಚುವಲ್ ಮೀಟಿಂಗ್ ಅಂದ್ರೆ ಏನು? ಒಂದು ಡಿಜಿಟಲ್ ನೆಟ್ವರ್ಕ್ ಮೂಲಕ ಗ್ರೂಪ್ ಆಫ್ ಪೀಪಲ್ಸು ಫೇಸ್ ಟು ಫೇಸ್ ಇರ್ಲಾರ್ದೇನೆ ಎಕ್ಸ್ಚೇಂಜ್ ದ ಥಾಟ್ಸ್ ಅಂಡ್ ಐಡಿಯಾಸ್. ಇದನ್ನ ನಾವೇನಂತೀವಿ? ವೆಬ್ ಬೇಸ್ಡ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಆನ್ಸರ್ ಏನಾಗ್ತದ? ವರ್ಚುವಲ್ ಕಮ್ಯುನಿಟಿ. ನೆಕ್ಸ್ಟ್ ಕ್ವಶನ್, ಫ್ಯಾಟಿಕ್ ಕಮ್ಯುನಿಕೇಶನ್ ಮೀನ್ಸ್. ಸೊ ಫ್ಯಾಟಿಕ್ ಕಮ್ಯುನಿಕೇಶನ್ ಅಂದ್ರೆ ನಾವು ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಇನಿಷಿಯಲ್ ವರ್ಡ್ಸ್ ಅನ್ನ ಏನ್ ಯೂಸ್ ಮಾಡ್ತೀವಲ್ಲ, ಅಂದ್ರೆ ಆರಂಭದ ಮಾತುಗಳು ಏನಿರ್ತಾವಲ್ಲ ಅವುಗಳನ್ನ ನಾವು ಫ್ಯಾಟಿಕ್ ಕಮ್ಯುನಿಕೇಶನ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಹಾಯ್, ಹೆಲೋ, ಹೌ ಆರ್ ಯು, ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಫ್ಯಾಟಿಕ್ ಕಮ್ಯುನಿಕೇಶನ್ ಅಂದ್ರೆ ಏನು? ಓಪನಿಂಗ್ ರಿಮಾರ್ಕ್ಸ್ ಇನ್ ಕಮ್ಯುನಿಕೇಶನ್ ಆರ್ ಸಂವಹನದ ಆರಂಭದ ಮಾತುಗಳು. ನೆಕ್ಸ್ಟ್ ಕ್ವಶನ್, ಪಾಪ್ಯುಲರ್ ಕಲ್ಚರ್ ರೆಫರ್ಸ್ ಟು ಅಂದ್ರೆ ಜನಪ್ರಿಯ ಸಂಸ್ಕೃತಿ ಯಾವುದಂತ ಕೇಳಿದ್ದಾರೆ. ಸೊ ಮಾಸ್ ಕಲ್ಚರ್ ಇಸ್ ದಿ ಪಾಪ್ಯುಲರ್ ಕಲ್ಚರ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ಕಮ್ಯುನಿಕೇಶನ್ ದ ರಿಯಾಕ್ಷನ್ ಆಫ್ ದಿ ಆಡಿಯನ್ಸ್ ಈಸ್ ಕಾಲ್ಡ್ ಆಸ್. ಅಂದ್ರೆ ಸಂವಹನದಲ್ಲಿ ಏನ್ ಪ್ರತಿಕ್ರಿಯೆಗಳು ಬರ್ತಾವಲ್ಲ ಆಡಿಯನ್ಸ್ ಇಂದ, ಅವುಗಳನ್ನು ನಾವು ಏನೆಂದು ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಫೀಡ್ಬ್ಯಾಕ್. ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್. ಫೀಡ್ಬ್ಯಾಕ್ ಅಥವಾ ಮರು ಮಾಹಿತಿ. ಸೊ ದೀಸ್ ಆಲ್ ಕ್ವಶನ್ಸ್ ಫ್ರಮ್ KSET 2015. ನೆಕ್ಸ್ಟ್ ಕ್ವಶನ್, ವಿಚ್ ಅಮಂಗ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಮಾಸ್ ಮೀಡಿಯಾ. ಅಂದ್ರೆ ಇವುಗಳಲ್ಲಿ ಯಾವುದು ಒಂದು ಸಮೂಹ ಮಾಧ್ಯಮ ಅಲ್ಲ ಅಂತ ಕೇಳಿದ್ದಾರೆ. ಸೊ ಏಕಕಾಲದಲ್ಲಿ ಬಹಳಷ್ಟು ಪ್ರೇಕ್ಷಕರಿಗೆ ಇನ್ಫಾರ್ಮೇಶನ್ ಅನ್ನ ಒದಗಿಸುವಂತಹ ಒಂದು ಮಾಧ್ಯಮವನ್ನು ನಾವು ಮಾಸ್ ಮೀಡಿಯಾ ಅಂತ ಕರಿತೀವಿ. ಸೊ ಇಲ್ಲಿ ನ್ಯೂಸ್ ಪೇಪರು, ರೇಡಿಯೋ, ಟಿವಿ, ದೀಸ್ ಆರ್ ದಿ ಮಾಸ್ ಮೀಡಿಯಾ, ಬಟ್ CCTV is not a mass media. So option B is the correct answer. Next question, kinesics refers to. ಸೊ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ವಿ KSET ಅಲ್ಲಿ ಏನ್ ಕೊಟ್ಟಿದ್ರು? ಕ್ಯಾಟ್ವಾಕ್ ಈಸ್ ರೆಫರ್ಸ್ ಟು ಅಂತ ಕೊಟ್ಟಿದ್ರು. ದಟ್ ಈಸ್ ಕ್ಯಾಟ್ವಾಕ್ ಅನ್ನೋದು ಒಂದು ಬಾಡಿ ಲ್ಯಾಂಗ್ವೇಜ್ ತೋರಿಸ್ತದ. ಬಾಡಿ ಲ್ಯಾಂಗ್ವೇಜ್ ಅನ್ನ ಯಾವ ಕಮ್ಯುನಿಕೇಶನ್ ಅಂತ ಕರಿತೀವಿ? ಕೈನೆಸಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕೈನೆಸಿಕ್ಸ್ ಏನ ಬಗ್ಗೆ ಹೇಳ್ತದ? ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತದ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಬಾಡಿ ಲ್ಯಾಂಗ್ವೇಜ್ ಅನ್ನೋದೇನು? ದಿಸ್ ಇಸ್ ದ ಟೈಪ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ಇಲ್ಲಿ ಯಾವುದೇ ವರ್ಡ್ ಯೂಸ್ ಮಾಡಲಾರ್ದೆ ಕಮ್ಯುನಿಕೇಶನ್ ಆಗ್ತಿರ್ತದ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Next question, the communication instrument which is owned by the maximum number of peoples in our country. ಅಂದ್ರೆ ನಮ್ಮ ದೇಶದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಹೊಂದಿರುವ ಸಂಪರ್ಕ ಮಾಧ್ಯಮ ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ಮೊಬೈಲ್ ಫೋನ್ ಆರ್ ಜಂಗಮವಾಣಿ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಗೆಸ್ಚರ್ಸ್ ಆರ್ ಗುಡ್ ಎಕ್ಸಾಂಪಲ್ ಫಾರ್. ಅಂದ್ರೆ ಭಾವಾಭಿನಯಗಳು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗಿದೆ ಅಂತ ಹೇಳ್ತಾರೆ. ಸೊ ಗೆಸ್ಚರ್ ಅಂದ್ರೆ ಏನು? ಇಟ್ ಈಸ್ ಅ ಟೈಪ್ ಆಫ್ ಬಾಡಿ ಲ್ಯಾಂಗ್ವೇಜ್. ಇದ್ರೊಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂಮೆಂಟ್ಸ್ ಬರ್ತವೆ. ಅಂದ್ರೆ ಮೂಮೆಂಟ್ ಆಫ್ ಹೆಡ್, ಹ್ಯಾಂಡ್ಸ್, ಲೆಗ್ಸ್, ಶೋಲ್ಡರ್ಸ್ ಅಂಡ್ ಅದರ್ ಪಾರ್ಟ್ಸ್ ಆಫ್ ದಿ ಬಾಡಿ ಟು ಕಮ್ಯುನಿಕೇಟ್ ಡಿಫ್ರೆಂಟ್ ಮೆಸೇಜಸ್ ಲೈಕ್ ಎಸ್, ನೋ, ಕಮ್ ಹಿಯರ್, ಗೋ ದೇರ್, ಕೀಪ್ ಸಿಟ್ಟಿಂಗ್ ಅಂಡ್ ಡೋಂಟ್ ಮೂವ್. ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ಈ ತರ ಎಲ್ಲ ಕಮ್ಯುನಿಕೇಶನ್ ಅನ್ನ ನಾವು ವಿತೌಟ್ ವರ್ಡ್, ಅಂದ್ರೆ ವರ್ಡ್ಸ್ ಅನ್ನು ಯೂಸ್ ಮಾಡಲಾರ್ದೆ ಕಮ್ಯುನಿಕೇಟ್ ಮಾಡ್ತೀವಿ ಥ್ರೂ ದಿ ಬಾಡಿ ಲ್ಯಾಂಗ್ವೇಜಸ್. ಫಾರ್ ಎಕ್ಸಾಂಪಲ್, ನಾವು ವೇವಿಂಗ್ ಆಫ್ ಹ್ಯಾಂಡ್ ಮಾಡಿದ್ರೆ ಏನು? ಇದ್ರ ಅರ್ಥ ಏನು? ಹೆಲೋ ಅಥವಾ ಗುಡ್ ಬೈ ಅಂತ ಅರ್ಥ. ಹಾಗೆ ನಾವು ಒಂದು ವರ್ಡ್ ಯೂಸ್ ಮಾಡಲಾರ್ದೆ ಒಂದು ಗೆಸ್ಚರ್ ಮೂಲಕ ನಾವು ಕಮ್ಯುನಿಕೇಶನ್ ಮಾಡ್ಕೊಂಡ್ರೆ ದಟ್ ಈಸ್ ನೋನ್ ಎಸ್ ದಿ ನಾನ್ ವರ್ಬಲ್ ಕಮ್ಯುನಿಕೇಶನ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇನ್ ಕಮ್ಯುನಿಕೇಶನ್ ಚಾನಲ್ ರೆಫರ್ಸ್ ಟು. ಅಂದ್ರೆ ಸಂವಹನದಲ್ಲಿ ಚಾನಲ್ ಅನ್ನೋದು ಏನ್ ರೆಫರ್ ಮಾಡ್ತದ ಅಂತ ಕೇಳಿದ್ದಾರೆ. ದಿಸ್ ಕ್ವಶನ್ ಇಸ್ ಫ್ರಮ್ KSET 2013 ಅಂಡ್ ಈ ಕ್ವಶನ್ ಸಿಮಿಲರ್ ಆಗಿ KSET 2016 ಅಲ್ಲಿ ರಿಪೀಟ್ ಆಗಿದೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ರಿಪೀಟ್ ಆಗೋ ಸಾಧ್ಯತೆಗಳು ಬಹಳ ಅಷ್ಟೇ ಇರ್ತದ. ಸೊ ಕಮ್ಯುನಿಕೇಶನ್ ಅಲ್ಲಿ ಮೇನ್ ಕ್ಯಾರೆಕ್ಟರ್ ಅಂದ್ರೆ ಸೆಂಡರು ಅಂಡ್ ರಿಸೀವರು. ಈ ಸೆಂಡರ್ ಮತ್ತೆ ರಿಸೀವರ್ ನಡುವೆ ನಡೀತಕ್ಕಂಥ ಕಮ್ಯುನಿಕೇಶನ್ ಅಲ್ಲಿ 4 ಟೈಪ್ಸ್ ಆಫ್ ಕಂಪೋನೆಂಟ್ಸ್ ಇನ್ವಾಲ್ವ್ ಆಗ್ತವೆ. ಆ 4 ಟೈಪ್ಸ್ ಆಫ್ ಕಂಪೋನೆಂಟ್ಸ್ ಯಾವುದಂದ್ರೆ, ಫಸ್ಟ್ ಒನ್ ಎನ್ಕೋಡರ್, ದೆನ್ ಮೀಡಿಯಂ, ದೆನ್ ಡಿಕೋಡರ್, ದೆನ್ ದಿ ಫೀಡ್ಬ್ಯಾಕ್. ಸೊ ಇವುಗಳಲ್ಲಿ ಚಾನಲ್ ಯಾವ್ದನ್ನ ರೆಫರ್ ಮಾಡ್ತದೆ ಅಂದ್ರೆ ದಟ್ ಈಸ್ ಮೀಡಿಯಂ ಎಂಪ್ಲಾಯ್ಡ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ದೀಸ್ ಆಲ್ ಕ್ವಶನ್ಸ್ ಫ್ರಮ್ KSET 2016. Next question, what is AIDA marketing communication stands for?
ಅಂದ್ರೆ ವ್ಯಾಪಾರ ಸಂವಹನದ AIDA ಮಾದರಿ ಏನನ್ನು ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ AIDA ಸ್ಟ್ಯಾಂಡ್ಸ್ ಫಾರ್ ಅಟೆನ್ಷನ್, ಇಂಟ್ರೆಸ್ಟ್, ಡಿಸೈರ್ ಅಂಡ್ ಆಕ್ಷನ್. ಅಂದ್ರೆ ನಾವು ಯಾವುದೇ ಒಂದು ಮಾರ್ಕೆಟಿಂಗ್ ಬಗ್ಗೆ ಅವೇರ್ನೆಸ್ ಮೂಡಿಸಿ ಅದರಲ್ಲಿ ಇಂಟ್ರೆಸ್ಟ್ ಬರೆಸಿ ಅದನ್ನು ನಾವು ಆಸೆ ರೂಪದಲ್ಲಿ ತಂದು ಅದನ್ನ ಕ್ರಿಯೆಗೆ ಒಳಪಡಿಸುವುದನ್ನು AIDA ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದಿ ಫಸ್ಟ್ ಎವರ್ FM ಸರ್ವಿಸಸ್ ವರ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಆನ್. ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ FM ಕೇಂದ್ರ ಸ್ಥಾಪನೆಯಾದದ್ದು ಯಾವಾಗ ಅಂತ ಕೇಳಿದ್ದಾರೆ. ದಟ್ ಈಸ್ ಇನ್ July 23, 1977. So option A is the correct answer. So the first ever FM services in India began in Chennai. ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ? ಚೆನ್ನೈ ಅಲ್ಲಿ, ದೆನ್ ಮದ್ರಾಸ್ ಅಲ್ಲಿ, ಆನ್ July 23, 1977 as a experimental launch by the All India Radio, that is AIR. ಹಾಗಿದ್ರೆ FM ಅಂದ್ರೆ ಏನು? FM ಅಂದ್ರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಇದೇನ್ ಮಾಡ್ತದ ಅಂದ್ರೆ ಆಡಿಯೋ ಸಿಗ್ನಲ್ ಅನ್ನ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗೆ ಎನ್ಕೋಡ್ ಮಾಡ್ತದ. ಇದರದ ಬ್ಯಾಂಡ್ವಿಡ್ತ್ ಎಷ್ಟು ಇರ್ತದ ಅಂದ್ರೆ 88 to 108. ದಟ್ ಈಸ್ ದಿ ಸ್ಟೇಷನ್ ಆಪರೇಟ್ಸ್ ಇನ್ 88 to 108 megahertz band. Next question. ESD, NSD, DD, DCD has one thing in common. What is it ಅಂತ ಕೇಳಿದ್ದಾರೆ. ಅಂದ್ರೆ ಇವುಗಳಲ್ಲಿ ಒಂದು ಸಮಾನವಾದ ಅಂಶ ಇದೆ, ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ಸರ್ವಿಸ್ಗಳು ಮೀನ್ಸ್ ESD, NSD, DD, DCD ಇವೆಲ್ಲ ಪ್ರಸಾರ ಭಾರತಿ ಅಂಡರ್ ಬರ್ತವೆ. ಸೊ ಪ್ರಸಾರ ಭಾರತಿ ಅನ್ನೋದು ಒಂದು ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟರ್ ಆಫ್ ದಿ ಕಂಟ್ರಿ ಆಗಿದೆ, ಅಂಡ್ ಇಟ್ ಈಸ್ ದಿ ಅಟೋನಮಸ್ ಬಾಡಿ ಅಂಡ್ ಇಟ್ ಈಸ್ ದಿ ಸ್ಟ್ಯಾಟ್ಯುಟರಿ ಬಾಡಿ ಆಗಿದೆ. ಇದನ್ನು ಯಾವಾಗ ಲಾಂಚ್ ಮಾಡಲಾಯಿತು ಅಂದರೆ 23 ನವೆಂಬರ್ 1997. ಹಾಗಿದ್ರೆ ESD ಅಂದ್ರೆ ಏನು? ದಟ್ ಈಸ್ ಎಕ್ಸ್ಟರ್ನಲ್ ಸರ್ವಿಸ್ ಡಿವಿಷನ್. ನೆಕ್ಸ್ಟ್ NSD ಅಂದ್ರೆ ನ್ಯೂಸ್ ಸರ್ವಿಸ್ ಡಿವಿಷನ್. ನೆಕ್ಸ್ಟ್ DD ಅಂದ್ರೆ ದೂರದರ್ಶನ. ನೆಕ್ಸ್ಟ್ DCD ಅಂದ್ರೆ ದಟ್ ಈಸ್ ಡೆವಲಪ್ಮೆಂಟ್ ಕಮ್ಯುನಿಕೇಶನ್ ಡಿವಿಷನ್. ಇವೆಲ್ಲ ಏನು ಕಾಮನ್ ಅಂಶವನ್ನು ಹೊಂದಿದ್ದಾವೆ ಅಂದ್ರೆ ದಟ್ ಈಸ್ ದಿ ಓನರ್ಶಿಪ್. So option B is the correct answer. Next question. Which is the agency of the central government that disseminates information regarding government policies and projects to the media in India? ಅಂದ್ರೆ ಭಾರತದಲ್ಲಿ ಸರ್ಕಾರದ ನೀತಿ ಹಾಗೂ ಮಾಹಿತಿಗಳನ್ನು ಮಾಧ್ಯಮಗಳಿಗೆ ವಿತರಿಸುವ ಕೇಂದ್ರ ಸರ್ಕಾರದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. So here correct answer is option A, that is PIB. So PIB ಅಂದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂಡ್ PTI ಅಂದ್ರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. ನೆಕ್ಸ್ಟ್ AIR ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಅಂಡ್ PCI ಅಂದ್ರೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? PIB. ನೆಕ್ಸ್ಟ್ ಕ್ವಶನ್. ಎಂಪ್ಲಾಯ್ಮೆಂಟ್ ನ್ಯೂಸ್ ಈಸ್ ಪಬ್ಲಿಷ್ಡ್ ಬೈ ದಿ ಪಬ್ಲಿಷರ್ ಆಫ್. ಅಂದ್ರೆ ಈ ಕೆಳಗಿನ ಯಾವ ಪತ್ರಿಕೆಯ ಪ್ರಕಾಶಕರು ಎಂಪ್ಲಾಯ್ಮೆಂಟ್ ನ್ಯೂಸ್ ಪತ್ರಿಕೆಯನ್ನು ಪ್ರಕಟಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಯೋಜನಾ. ಸೊ ಯೋಜನಾ ಪತ್ರಿಕೆಯ ಪ್ರಕಾಶಕರು ಎಂಪ್ಲಾಯ್ಮೆಂಟ್ ನ್ಯೂಸ್ ಎಂಬ ಪತ್ರಿಕೆಯನ್ನು ಪ್ರಕಟಿಸುತ್ತಾರೆ. ದಿಸ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಕಮ್ಸ್ ಅಂಡರ್ ದಿ ಪಬ್ಲಿಕೇಶನ್ ಡಿವಿಷನ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್. ಇದೊಂದು ರಿಸೋರ್ಸ್ ಆಗಿದೆ ಫಾರ್ ಫೈಂಡಿಂಗ್ ದಿ ಗೌರ್ಮೆಂಟ್ ಜಾಬ್ಸ್ ಇನ್ ಇಂಡಿಯಾ. ಇದನ್ನು 1976ರಲ್ಲಿ ಲಾಂಚ್ ಮಾಡಿದ್ರು. These all questions from KSET 2018. Next question. What type of communication that is through television? ಅಂದ್ರೆ ಟೆಲಿವಿಷನ್ ಮೂಲಕ ನಡೆಯುವ ಸಂವಹನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಮಾಸ್ ಮೀಡಿಯಾ ಕಮ್ಯುನಿಕೇಶನ್. ಅಂದ್ರೆ ಬಹಳಷ್ಟು ಜನರೊಂದಿಗೆ ಏಕಕಾಲದಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ಥ್ರೂ ದಿ ಮೀಡಿಯಂ. ದಟ್ ಮೀಡಿಯಂ ಈಸ್ ಟೆಲಿವಿಷನ್. ಸೊ ಈ ಟೈಪ್ ಆಫ್ ಕಮ್ಯುನಿಕೇಶನ್ ಅನ್ನು ನಾವು ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಅಂತ ಕರಿತೀವಿ, ಅಥವಾ ಸಮೂಹ ಮಾಧ್ಯಮ ಸಂವಹನ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ಜಿಯೋಗ್ರಫಿಕಲ್ ರೀಚ್ ಆಫ್ ಕಮ್ಯುನಿಟಿ ರೇಡಿಯೋ? ಅಂದ್ರೆ ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತರಣೆ ಎಷ್ಟಿದೆ ಅಂತ ಕೇಳಿದ್ದಾರೆ. ಹಿಯರ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ 10 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್. ಜನಧ್ವನಿ ಕಮ್ಯುನಿಟಿ ರೇಡಿಯೋ is located in which place?
ಅಂದ್ರೆ ಜನಧ್ವನಿ ಸಮುದಾಯ ರೇಡಿಯೋ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಈಸ್ HD ಕೋಟೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹೂ ಎಸ್ಟಾಬ್ಲಿಷ್ಡ್ ಸೇವಾ ಗುಜರಾತ್? ಅಂದ್ರೆ ಸೇವಾ ಗುಜರಾತ್ ಅನ್ನ ಸ್ಥಾಪನೆ ಮಾಡಿದವರು ಯಾರು? ಸೇವಾ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ವುಮನ್ಸ್ ಅಸೋಸಿಯೇಷನ್. ಇದನ್ನ 1972ರಲ್ಲಿ ಈಲಾ ಭಟ್ ಅವರು ಸ್ಥಾಪಿಸಿದವರು. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದಿ ಫಾಲೋವಿಂಗ್. ಅಡ್ವರ್ಟೈಸಿಂಗ್ ಅಂದ್ರೆ ವಿಷಯ ಮಾರಾಟ. ಒಂದು ಐಡಿಯಾ ಕೊಡ್ತದ ಮರ್ಚೆಂಟ್ಸ್ಗೆ. ಸೊ ಒಂದಕ್ಕೆ 2. ನೆಕ್ಸ್ಟ್ ಟಿವಿ ಇಸ್ ದಿ ಬೇಬಿ ಸಿಟರ್. ಸೊ 2ಕ್ಕೆ 4. ನೆಕ್ಸ್ಟ್ ಮಾಸ್ ಮೀಡಿಯಾ ಇಸ್ ದಿ ಮ್ಯಾಜಿಕ್ ಮಲ್ಟಿಪ್ಲೈಯರ್. ಸೊ 3ಕ್ಕೆ 1. ನೆಕ್ಸ್ಟ್ ರೇಡಿಯೋ ಇಸ್ ದಿ ಲಿಟಲ್ ಮೀಡಿಯಾ. ಸೊ 4ಕ್ಕೆ 5. ನೆಕ್ಸ್ಟ್ ನ್ಯೂ ಮೀಡಿಯಾ ಯಾವುದಂದ್ರೆ ದಟ್ ಈಸ್ ಅರಬ್ ಸ್ಪ್ರಿಂಗ್. ಸೊ 5ನೇದಕ್ಕೆ 3. ಸೊ ನೋಡ್ರಿ ಇವೆಲ್ಲ ಯಾವ ಆಪ್ಷನ್ ಅಲ್ಲಿ ಮ್ಯಾಚ್ ಆಗ್ತಿದೆ? ದಟ್ ಈಸ್ ಇನ್ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದೀಸ್ ಆಲ್ ಕ್ವಶನ್ಸ್ ಫ್ರಮ್ KSET 2020. Next question, given below are two statements. One is labeled as assertion and other labeled as reason. ಅಂದ್ರೆ ಈ ಕೆಳಗಿನಲ್ಲಿ 2 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಒಂದು ಪ್ರತಿಪಾದನೆ, ಇನ್ನೊಂದು ಕಾರಣ ಅಂತ ಹೇಳಿ ಸೂಚಿಸಲಾಗಿದೆ. ಅಸರ್ಷನ್ ಮೀನ್ಸ್ ಪ್ರತಿಪಾದನೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫಾರ್ಮಲ್ ಕಮ್ಯುನಿಕೇಶನ್ ಟೆನ್ಸ್ ಟು ಫಾಸ್ಟ್ ಅಂಡ್ ಫ್ಲೆಕ್ಸಿಬಲ್. ಅಂದ್ರೆ ಔಪಚಾರಿಕ ಸಂವಹನವು ತ್ವರಿತ ಹಾಗೂ ಹೊಂದಿಕೊಳ್ಳುವಂತಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ರೀಸನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಮೀನ್ಸ್ ಕಾರಣ. ಫಾರ್ಮಲ್ ಕಮ್ಯುನಿಕೇಶನ್ ಇಸ್ ಅ ಸಿಸ್ಟಮ್ಯಾಟಿಕ್ ಅಂಡ್ ಆರ್ಡರ್ಲಿ ಫ್ಲೋ ಆಫ್ ಇನ್ಫಾರ್ಮೇಶನ್. ಅಂದ್ರೆ ಔಪಚಾರಿಕ ಸಂವಹನವು ಒಂದು ಮಾಹಿತಿಯ ವ್ಯವಸ್ಥಿತವಾದ ಮತ್ತು ಕ್ರಮಬದ್ಧ ಹರಿವು ಆಗಿದೆ ಅಂತ ಹೇಳಿದ್ದಾರೆ. ಸೊ ಇನ್ ದಿ ಕಾಂಟೆಕ್ಸ್ಟ್ ಆಫ್ ದಿ ಅಬೋ ಸ್ಟೇಟ್ಮೆಂಟ್ಸ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಮೇಲಿನ ಹೇಳಿಕೆ ಸಂದರ್ಭದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸತ್ಯ ಅಂತ ಕೇಳಿದ್ದಾರೆ. ಸೊ ಒಂದ್ ಕಡೆ ಕೋಡ್ ಕೊಟ್ಟಿದ್ದಾರೆ ಅಂಡ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಅಂದ್ರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಎ ಈಸ್ ಫಾಲ್ಸ್. ಅಂದ್ರೆ ಅಸರ್ಷನ್ ಪ್ರತಿಪಾದನೆ ಏನಿದೆ ಸುಳ್ಳಾಗಿದೆ. ಅಂಡ್ ಬಟ್ ರೀಸನ್, ಅದಕ್ಕೆ ಕೊಟ್ಟಿರ್ತಕ್ಕಂಥ ರೀಸನ್ ಏನಿದೆ, ಕಾರಣ ಏನಿದೆ, ಅದು ಸತ್ಯವಾಗಿದೆ ಅಂತ ಹೇಳ್ತಾರೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಮೀನ್ಸ್ ಫಾರ್ಮಲ್ ಕಮ್ಯುನಿಕೇಶನ್ ಟೆನ್ಸ್ ಟು ಬಿ ಫಾಸ್ಟ್ ಅಂಡ್ ಫ್ಲೆಕ್ಸಿಬಲ್. ದಿಸ್ ಇಸ್ ರಾಂಗ್. But formal communication is a systematic and orderly flow of information. This is the correct. Next question. The mode of communication that involves single source transmitting information to a large, diversified, heterogeneous and dispersed audience simultaneously is called. ಅಂದ್ರೆ ಏಕಕಾಲದಲ್ಲಿ ಬೃಹತ್ತಾದ ವೈದ್ಯಮಯವಾದ ವಿವಿಧ ಸ್ವರೂಪದ ಹಾಗೂ ಚದುರಿ ಹೋಗಿರುವ ಪ್ರೇಕ್ಷಕರಿಗೆ ಏಕೈಕ ಮೂಲದಿಂದ ಮಾಹಿತಿಯನ್ನು ರವಾನಿಸುವ ಸಂವಹನದ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಮಾಸ್ ಕಮ್ಯುನಿಕೇಶನ್ ಅಥವಾ ಸಮೂಹ ಸಂವಹನ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಎನ್ಕೋಡಿಂಗ್ ಆರ್ ಸ್ಕ್ರಾಂಬ್ಲಿಂಗ್ ಡಾಟಾ ಮೀನ್ಸ್ ಡಿಲೀಟಿಂಗ್ ಡಾಟಾ ಫಾರ್ ಟ್ರಾನ್ಸ್ಮಿಷನ್ ಅಕ್ರಾಸ್ ಎ ನೆಟ್ವರ್ಕ್ ಈಸ್ ನೋನ್ ಆಸ್ ದಿ ಎನ್ಕ್ರಿಪ್ಷನ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದ್ರೆ ಒಂದು ನೆಟ್ವರ್ಕ್ ಒಳಗೆ ಪ್ರಸಾರಕ್ಕಾಗಿ ದತ್ತಾಂಶವನ್ನು ಸಂಕೇತೀಕರಣ ಅಥವಾ ಅಸ್ತವ್ಯಸ್ತಗೊಳಿಸುವುದನ್ನು ನಾವು ಎನ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಟ್ವಿಟರ್ ಹ್ಯಾಂಡಲ್? ಸೊ ಟ್ವಿಟರ್ ಹ್ಯಾಂಡಲ್ ಎಂದರೆ ಏನು? ಸೊ ಟ್ವಿಟರ್ ಹ್ಯಾಂಡಲ್ ಅನ್ನೋದು ಒಂದು ಯುನಿಕ್ ಯೂಸರ್ ನೇಮ್ ಆಗಿದೆ ದಟ್ ಐಡೆಂಟಿಫೈಸ್ ದಿ ಯೂಸರ್ ನೇಮ್ಸ್ ಆನ್ ಟ್ವಿಟರ್. ಅಂದ್ರೆ ಟ್ವಿಟರ್ ಮೇಲೆ ಇರ್ತಕ್ಕಂತ ಯೂಸರ್ಸ್ ಅನ್ನ ಐಡೆಂಟಿಫೈ ಮಾಡೋಕ್ಕೋಸ್ಕರ ಇರ್ತಕ್ಕಂತ ಯುನಿಕ್ ಯೂಸರ್ ನೇಮ್ ಅನ್ನ ನಾವು ಟ್ವಿಟರ್ ಹ್ಯಾಂಡಲ್ ಅಂತ ಕರಿತೀವಿ. ಅಂಡ್ ಆ ಟ್ವಿಟರ್ ಹ್ಯಾಂಡಲ್ ಸ್ಟಾರ್ಟ್ಸ್ ವಿತ್ ಅಥವಾ ಯೂಸರ್ ನೇಮ್ ಸ್ಟಾರ್ಟ್ಸ್ ವಿತ್ ಆಟ್ ಸಿಂಬಲ್ ಇಂದ ಸ್ಟಾರ್ಟ್ ಆಗ್ತದ. ಸೊ ಟ್ವಿಟರ್ ಹ್ಯಾಂಡಲ್ ಈಸ್ ಅ ಯೂಸರ್ ನೇಮ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. These all questions from KSET 2021 question paper. Next question, match the following. ಸೊ ಇಲ್ಲಿ ಕಮ್ಯುನಿಕೇಶನ್ ಚಾಪ್ಟರ್ ಅಲ್ಲಿ ಕೆಲವೊಂದಿಷ್ಟು ಕಮ್ಯುನಿಕೇಶನ್ ಮಾಡೆಲ್ಸ್ ಬರ್ತವೆ. ಸೊ ಆ ಕಮ್ಯುನಿಕೇಶನ್ ಮಾಡೆಲ್ಸ್ ಮೇಲೆ ನಮಗೆ ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಆ ಟೈಪ್ ಅಲ್ಲಿ ಇದೊಂದು ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಡೇವಿ ಏನ್ ಹೇಳ್ತಾನೆ ಅಂದ್ರೆ ಶೇರ್ಡ್ ಎಕ್ಸ್ಪೀರಿಯನ್ಸ್ ಈಸ್ ದಿ ಗ್ರೇಟೆಸ್ಟ್ ಆಫ್ ಹ್ಯೂಮನ್ ಗುಡ್ಸ್. ನೆಕ್ಸ್ಟ್ ಅರಿಸ್ಟಾಟಲ್ ಎಥೋಸ್, ಪ್ಯಾಥೋಸ್ ಅಂಡ್ ಲೋಗೋಸ್ ಬಗ್ಗೆ ಹೇಳ್ತಾರೆ.
ಜೆ ಕೃಷ್ಣಮೂರ್ತಿ ಏನ್ ಹೇಳ್ತಾರೆ ಅಂದ್ರೆ ಕಮ್ಯುನಿಕೇಶನ್ ಈಸ್ ಫಾರ್ ಲರ್ನಿಂಗ್ ಫ್ರಮ್ ಈಚ್ ಅದರ್. ನೆಕ್ಸ್ಟ್ ಪ್ಲೇಟೋ ಏನ್ ಹೇಳ್ತಾರೆ ಅಂದ್ರೆ ಓರಲ್ ಕಮ್ಯುನಿಕೇಶನ್ ಈಸ್ ಸುಪೀರಿಯರ್ ಟು ರಿಟರ್ನ್ ಟೆಸ್ಟ್. ಸೊ ಹಿಯರ್ ಎಲ್ಲ ಆಪ್ಷನ್ಸ್ ಎಲ್ಲಿ ಮ್ಯಾಚ್ ಆಗ್ತಾವ ನೋಡ್ರಿ, ದಟ್ ಈಸ್ ಇನ್ ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. Which of the following statement or statements is effective communication is correct ಅಂತ ಕೇಳಿದ್ದಾರೆ. ಅಂದ್ರೆ ಪರಿಣಾಮಕಾರಿ ಸಂವಹನದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಹೇಳಿಕೆ ನೋಡ್ರಿ, ಕಮ್ಯುನಿಕೇಶನ್ ಈಸ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್. ಅಂದ್ರೆ ಸಂವಹನವನ್ನು ಮಾಹಿತಿ ವಿನಿಮಯವಾಗಿದೆ. ಹೌದು, ದಿಸ್ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಹೇಳಿಕೆ ನೋಡ್ರಿ ಏನಿದೆ, ಕಮ್ಯುನಿಕೇಶನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದಿ ಇಮೋಷನ್ ಅಂಡ್ ಇಂಟೆನ್ಷನ್ ಬಿಹೈಂಡ್ ದಿ ಇನ್ಫಾರ್ಮೇಶನ್. ಅಂದ್ರೆ ಇದು ಮಾಹಿತಿ ಹಿಂದಿನ ಭಾವನೆ ಮತ್ತು ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ. ಸೊ ಕರೆಕ್ಟ್. ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗಬೇಕಾಗಿತ್ತಂದ್ರೆ ಮಾಹಿತಿ ವಿನಿಮಯನೂ ಆಗಬೇಕು, ಅಂದ್ರೆ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ನೂ ಆಗಬೇಕು, ಆಸ್ ವೆಲ್ ಆಸ್ ಏನ್ ಇನ್ಫಾರ್ಮೇಶನ್ ಶೇರ್ ಮಾಡಿರ್ತೀವಿ ಅದ್ರ ಹಿಂದಿನ ಎಮೋಷನ್ಸ್ ಆಗಲಿ ಇಂಟೆನ್ಷನ್ಸ್ ಆಗಲಿ ಅವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಸೊ ಬೋತ್ 1 and 2 ಆರ್ ಕರೆಕ್ಟ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. Which type of communication promotes collaborative learning in classroom? ಅಂದ್ರೆ ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ? ದಟ್ ಈಸ್ ಗ್ರೂಪ್ ಕಮ್ಯುನಿಕೇಶನ್. ಗ್ರೂಪ್ ಕಮ್ಯುನಿಕೇಶನ್ ಏನ್ ಮಾಡ್ತದ, ಪ್ರಮೋಟ್ ಮಾಡ್ತದ ಕೊಲಾಬರೇಟಿವ್ ಲರ್ನಿಂಗ್ ಇನ್ ದಿ ಕ್ಲಾಸ್ ರೂಮ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. Two statements are given below. One is labeled as assertion and other is labeled as the reason. Choose the correct code for your answer. So assertion ಅಂದ್ರೇನು, barriers of communication are the hurdles that affect the message quality reaching the receiver. And reason ಏನು ಕೊಟ್ಟಿದ್ದಾರೆ ನೋಡ್ರಿ, it may reduce the emotional distance during the communication. ಅಂದ್ರೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ, ಒಂದನ್ನ ಪ್ರತಿಪಾದನೆ ಮತ್ತೆ ಇನ್ನೊಂದರ ಕಾರಣ ಅಂತ ಹೇಳಿ ಲೇಬಲ್ ಮಾಡಲಾಗಿದೆ. ಸೊ ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ ಅಂದ್ರೆ ಸಂವಹನದ ಅಡೆತಡೆಗಳು ಸ್ವೀಕರಿಸುವವರಿಗೆ ತಲುಪುವ ಸಂದೇಶದ ಗುಣಮಟ್ಟದ ಮೇಲೆ ಪರಿಣಾಮ ಬೀರ್ತವೆ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ದಿ ಕರೆಕ್ಟ್ ಅಸರ್ಷನ್ ಕರೆಕ್ಟ್ ಇದೆ. ಸೊ ಅದ್ರ ರೀಸನ್ ಕರೆಕ್ಟ್ ಆಗಿದೆ ನೋಡೋಣ ಬರ್ರಿ. ಏನಿದೆ ರೀಸನ್ ಏನು ಕೊಟ್ಟಿದ್ದಾರೆ, ಇದು ಸಂವಹನದ ಸಮಯದಲ್ಲಿ ಭಾವನಾತ್ಮಕ ಅಂತರವನ್ನು ಕಡಿಮೆ ಮಾಡಬಹುದು. ಸೊ ರಾಂಗ್. ಸೊ ಅಸರ್ಷನ್ ಅಷ್ಟೇ ಕರೆಕ್ಟ್ ಇದೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಎ ಈಸ್ ಕರೆಕ್ಟ್ ಬಟ್ ಆರ್ ಈಸ್ incorrect. These all questions from KSET 2023 question paper. Next question. What are the elements of Aristotle model of communication? So ಈ ಕಮ್ಯುನಿಕೇಶನ್ ಅಲ್ಲಿ ಮಾಡಲ್ಸ್ ಆರ್ ಇಂಪಾರ್ಟೆಂಟ್. ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ರಿ ಬಹಳಷ್ಟು ಮಾಡಲ್ಸ್ ಅನ್ನ ಕೇಳಿದ್ರು. ಸೊ ಮಾಡಲ್ಸ್ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಸೊ ಇಲ್ಲಿ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಎಲಿಮೆಂಟ್ಸ್ ಯಾವಾಗಿರ್ತವೆ ಅಂದ್ರೆ ಫಸ್ಟ್ ಒನ್ ಸ್ಪೀಕರು, ನೆಕ್ಸ್ಟ್ ಸಬ್ಜೆಕ್ಟು, ನೆಕ್ಸ್ಟ್ ಆಡಿಯನ್ಸು. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ಮೆಹರಿಬಿಯನ್, the respective contributions of words, tune of voice and the body language in oral communication are 7%, 38% and 55% ಇರಬೇಕಂತ ಹೇಳಿದ್ದಾರೆ. ಅಂದ್ರೆ ಮೆಹರ್ಬಿಯನ್ ಅವರು ಏನು ಹೇಳಿದ್ದಾರೆ, ವರ್ಡ್ಸು 7% ಇರಬೇಕು, ಟ್ಯೂನ್ ಆಫ್ ವಾಯ್ಸ್ 38% ಇರಬೇಕು ಅಂಡ್ ಬಾಡಿ ಲ್ಯಾಂಗ್ವೇಜ್ 55% ಇರಬೇಕು ಓವರಾಲ್ ಕಮ್ಯುನಿಕೇಶನ್ ಅಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. The communicative act of raising hand in a classroom is of the following type. ಇದನ್ನ ಏನಂತ ಕರಿತೀವಿ ಅಂದ್ರೆ ಎಂಬ್ಲೆಮ್ ಅಂತ ಕರಿತೀವಿ. ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಇನ್ಫಾರ್ಮೇಶನ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಶನ್ ಈಸ್ ಡಿಸ್ಕ್ರೈಬ್ಡ್ ಆಸ್. ಅಂದ್ರೆ ಸಮೂಹ ಸಂವಹನದ ಮಾಹಿತಿ ಕಾರ್ಯವನ್ನು ಏನೆಂತ ವಿವರಿಸ್ತೀವಿ ಅಂತ ಕೇಳಿದ್ದಾರೆ. ದಟ್ ಈಸ್ ಸರ್ವಿಲಾನ್ಸ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದಿ ಫಾಲೋವಿಂಗ್. ಸೊ ಈ ಕಮ್ಯುನಿಕೇಶನ್ ಚಾಪ್ಟರ್ ಅಲ್ಲಿ ದೆನ್ ಹೈಯರ್ ಎಜುಕೇಶನ್ ಚಾಪ್ಟರ್ ಅಲ್ಲಿ ಬಹಳಷ್ಟು ಮ್ಯಾಚ್ ದಿ ಫಾಲೋವಿಂಗ್ ಅನ್ನು ಕೇಳ್ತಾರೆ. ಸೊ ಇಲ್ಲಿ ನೋಡ್ರಿ, ಟ್ರೆಡಿಷನಲ್ ಮೀಡಿಯಾ ಯಾವುದು, ದಟ್ ಈಸ್ ಕಮ್ಯುನಿಟಿ ರೇಡಿಯೋ. ಸೊ 1ಕ್ಕೆ 4. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಯಾವುದು, ಸೊ ವಿಡಿಯೋ ಗೇಮ್ ಈಸ್ ದಿ ಎಲೆಕ್ಟ್ರಾನಿಕ್ ಮೀಡಿಯಾ. ಸೊ 2ಕ್ಕೆ 1. ನೆಕ್ಸ್ಟ್ ಔಟ್ಡೋರ್ ಮೀಡಿಯಾ ಯಾವುದು, ದಟ್ ಈಸ್ ದಿ ಪೋಸ್ಟರ್ಸ್ ಆರ್ ದಿ ಔಟ್ಡೋರ್ ಮೀಡಿಯಾ.
ಸೊ ಮೂರನೇದಕ್ಕೆ 2 ಆ್ಯಂಡ್ ನ್ಯೂ ಮೀಡಿಯಾ ಯಾವುದು ವೆಬ್ಸೈಟ್ಸು. ಸೊ ನಾಲ್ಕನೇದಕ್ಕೆ 3. ಸೊ ಇಲ್ಲಿ ಯಾವುದಕ್ಕೆ ಮ್ಯಾಚ್ ಆಗ್ತಿದೆ ನೋಡ್ರಿ, ದಟ್ ಈಸ್ ಇನ್ ಆಪ್ಷನ್ ಎ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ದೀಸ್ ಆಲ್ ಕ್ವಶನ್ಸ್ ಫ್ರಮ್ KSET 2024 ಕ್ವಶನ್ ಪೇಪರ್, ಅಂದ್ರೆ ರೀಸೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ ಕ್ವಶನ್ ಆಗಿರ್ತವೆ. ಡಿಯರ್ aspirants, this is the complete discussion of communication chapter previous year questions from KSET 2013 to 2024. Dear aspirants, paper 1 first chapter teaching aptitude ಮೇಲೆ most important 50 questions discussion ಮಾಡಿದ್ದೇನೆ. Then higher education system chapter ಮೇಲೆ previous year questions from KSET 2013 to 2024 ವರೆಗೆ ಡಿಸ್ಕಸ್ ಮಾಡಿದ್ದೇನೆ. ಇನ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ರಿಮೈನಿಂಗ್ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಫಾರ್ ಮೋರ್ ಅಪ್ಡೇಟ್ಸ್ ನಮ್ಮ ವಾಟ್ಸ್ಆಪ್ ಚಾನೆಲ್ ಅನ್ನ ಅಂಡ್ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯ್ನ್ ಆಗಿರಿ. And for more content, like, share and subscribe our channel. Thank you.